ಸ್ನೇಹಿತರೆ, ಪ್ರಪಂಚದಲ್ಲಿ ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ತಮ್ಮ ನಿಗೂಢತೆಯಿಂದಾನೇ ಪ್ರಸಿದ್ಧವಾಗಿರುವಂತಹ ದೇವಾಲಯಗಳು ಬಹಳಷ್ಟಿವೆ. ಅವುಗಳಲ್ಲಿ ತಿರುಪತಿ ಬಾಲಾಜಿ ದೇವಾಲಯ ಕೂಡ ಒಂದು. ಇದು ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯಲ್ಲಿದೆ. ಈ ದೇವಾಲಯ ಹಲವಾರು ನಂಬಿಕೆಗಳಿಗೆ ಹೆಸರುವಾಸಿಯಾಗಿದೆ. ತಿರುಪತಿ ಬಾಲಾಜಿ ದೇವಸ್ಥಾನ ಅಂದಾಕ್ಷಣ ಆ ತಿಮ್ಮಪ್ಪನ ರೂಪ ಕಣ್ಣ ಮುಂದೆ ಬಂದೋಗುತ್ತೆ. ವಿಶ್ವದ ರಕ್ಷಕನಾದ ವಿಷ್ಣುವಿನ ಒಂದು ರೂಪವಾದ ವೆಂಕಟೇಶ್ವರನಿಗೆ ಸಮರ್ಪಿತವಾದ ದೇವಸ್ಥಾನ ತಿರುಪತಿ ದೇವಸ್ಥಾನ. ನಂಬಿಕೆಯ ಪ್ರಕಾರ ಭಗವಾನ್ ವೆಂಕಟೇಶ್ವರನೇ ಕಲಿಯುಗದಲ್ಲಿ ತನ್ನ ಭಕ್ತರನ್ನ ಸಮಸ್ಯೆಗಳಿಂದ ರಕ್ಷಿಸಲು ಅವತರಿಸ್ತಾನೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಹಾಗಾದರೆ ಸ್ನೇಹಿತರೆ, ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಅನೇಕರು ಮಾಡೇ ಇರ್ತೀರಿ. ನೀವು ಗಮನಿಸಬೇಕಾದ ಒಂದು ಅಂಶ ಅಂದರೆ, ತಿರುಪತಿ ದೇವಸ್ಥಾನದಲ್ಲಿ ಬಾಲಾಜಿಯ ಕಣ್ಣುಗಳನ್ನು ಮುಚ್ಚಿರ್ತಾರೆ ಏಕೆ? ಈ ಪ್ರಶ್ನೆಗೆ ಹಲವರಲ್ಲಿ ಗೊಂದಲ ಇದ್ದೇ ಇರುತ್ತದೆ. ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಂಕಟೇಶ್ವರ ದೇವರು ಇದುವರೆಗೂ ಕಲಿಯುಗ ಮುಗಿಯೋದಿಲ್ಲ ಎಂದು ಹೇಳಲಾಗುತ್ತೆ. ವೆಂಕಟೇಶ್ವರನನ್ನು ಪೂಜಿಸೋದ್ರಿಂದ ಭಕ್ತರ ಎಲ್ಲ ಆಸೆಗಳು ಈಡೇರುತ್ತವೆ. ನೀವು ಎಂದಾದರೂ ತಿರುಪತಿ ಬಾಲಾಜಿ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಅಥವಾ ವೆಂಕಟೇಶ್ವರನ ಕಣ್ಣುಗಳನ್ನು ಗಮನಿಸಿದರೆ ಗೊತ್ತಾಗುತ್ತೆ ಏತಕ್ಕಾಗಿ ವೆಂಕಟೇಶ್ವರನ ಕಣ್ಣುಗಳನ್ನು ಮುಚ್ಚಿರ್ತಾರೆ ಅನ್ನೋದು ಗೊಂದಲವಾಗಿ ಬಿಡುತ್ತೆ. ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ. ಧಾರ್ಮಿಕ ನಂಬಿಕೆಯೊಂದರ ಪ್ರಕಾರ ಕಲಿಯುಗದಲ್ಲಿ ವೆಂಕಟೇಶ್ವರನು ತಿರುಪತಿ ದೇವಸ್ಥಾನದಲ್ಲಿ ವಾಸಿಸ್ತಾ ಇದ್ದಾನೆ. ವೆಂಕಟೇಶ್ವರ ದೇವರು ತನ್ನ ಪ್ರಕಾಶಮಾನವಾದ ಮತ್ತು ಶಕ್ತಿಯುತವಾದ ಕಣ್ಣುಗಳಿಂದಾನೇ ಪ್ರಸಿದ್ಧಿಯೂ ಆಗಿದ್ದಾನೆ. ವೆಂಕಟೇಶ್ವರನ ಕಣ್ಣುಗಳಲ್ಲಿರುವ ವಿಶ್ವಶಕ್ತಿಯಿಂದಾಗಿ ಭಕ್ತರು ಆತನ ಕಣ್ಣುಗಳನ್ನು ನೇರವಾಗಿ ನೋಡಲು ಸಾಧ್ಯವೇ ಇಲ್ಲ. ವೆಂಕಟರಮಣನ ಕಣ್ಣುಗಳಿಂದ ಬರುವ ಪ್ರಕಾಶಮಾನವಾದ ಶಕ್ತಿಯನ್ನು ನೋಡಿ ಭಕ್ತರಿಗೆ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ವೆಂಕಟೇಶ್ವರನ ಕಣ್ಣುಗಳನ್ನು ಬಿಳಿಯ ಮುಖವಾಡ ಅಂದರೆ ಬಿಳಿಯ ನಾಮಗಳಿಂದ ಮುಚ್ಚಲ್ಪಟ್ಟಿವೆ. ವಾರದಲ್ಲಿ ಒಂದು ದಿನ ಅಂದರೆ ಗುರುವಾರ ಮಾತ್ರ ವೆಂಕಟೇಶ್ವರನ ಕಣ್ಣಿನ ಮುಖವಾಡ ಬದಲಾಗುತ್ತದೆ. ಅಂದರೆ ವೆಂಕಟೇಶ್ವರನಿಗೆ ಹಾಕಿರುವ ನಾಮ ಬದಲಾಗುತ್ತದೆ. ಆಗ ಮಾತ್ರ ಅಲ್ಲಿನ ಅರ್ಚಕರು ಒಂದು ಕ್ಷಣ ಅವನ ಕಣ್ಣುಗಳನ್ನು ನೋಡಬಹುದು. ಗುರುವಾರದಂದು ವೆಂಕಟೇಶ್ವರ ದೇವರಿಗೆ ಶ್ರೀಗಂಧದ ಲೇಪದಿಂದ ಸ್ನಾನವನ್ನು ಮಾಡಿಸಿ ನಂತರ ಶ್ರೀಗಂಧವನ್ನೇ ಅವರ ವಿಗ್ರಹಕ್ಕೆ ಹಚ್ಚಲಾಗುತ್ತೆ. ವೆಂಕಟೇಶ್ವರ ದೇವರ ಹೃದಯದ ಮೇಲೆ ಶ್ರೀಗಂಧವನ್ನು ಹಚ್ಚೋದ್ರಿಂದ ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನೋಡಬಹುದು. ವೆಂಕಟೇಶ್ವರನ ಗಂಧದ ಲೇಪನವನ್ನು ತೆಗೆಯುವಾಗ ಅವನ ಎದೆಗೆ ಹಚ್ಚಿದ ಗಂಧದ ಲೇಪನದಲ್ಲಿ ಮಹಾಲಕ್ಷ್ಮಿಯ ಪ್ರತಿರೂಪ ಕಾಣುತ್ತದೆ ಎಂದು ನಂಬಲಾಗಿದೆ. ಮುಖವಾಡ ಬದಲಾದಾಗ ಕಣ್ಣಿನ ದೃಷ್ಟಿಯನ್ನು ಒಂದು ಕ್ಷಣ ನೋಡಬಹುದು. ಆ ಸಮಯದಲ್ಲಿ ಬಿಟ್ಟು ಬೇರೆ ಯಾವ ಸಮಯದಲ್ಲೂ ಕೂಡ ಭಗವಂತನ ಕಣ್ಣಿನ ದರ್ಶನ ಸಾಧ್ಯವಿಲ್ಲ. ಗುರುವಾರದಂದು ವೆಂಕಟೇಶ್ವರ ದೇವರಿಗೆ ಅಲಂಕಾರ ಮಾಡುವ ಸಮಯದಲ್ಲಿ ಮಾತ್ರ ಈ ಸನ್ನಿವೇಶವನ್ನು ನೋಡಲು ಸಾಧ್ಯ. ಬ್ರಹ್ಮಾಂಡದ ಶಕ್ತಿಯನ್ನು ತನ್ನಲ್ಲಿ ಇರಿಸಿಕೊಂಡಿದ್ದಾನೆ. ಆದ್ದರಿಂದ ಸ್ವಾಮಿಯ ಕಣ್ಣುಗಳನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ. ಸ್ವಾಮಿಯ ಕಣ್ಣುಗಳಿಂದ ಬರುವ ತೀಕ್ಷ್ಣವಾದ ಕಿರಣಗಳು ಭಕ್ತರಿಗೆ ಹಾನಿಯನ್ನು ಉಂಟು ಮಾಡಬಾರದೆಂಬ ಒಂದೇ ಕಾರಣಕ್ಕೆ ಸ್ವಾಮಿಯ ಕಣ್ಣುಗಳಿಗೆ ನಾಮದಿಂದ ಮುಚ್ಚಲ್ಪಟ್ಟ ರೀತಿ ಅಲಂಕಾರವನ್ನು ಮಾಡಲಾಗುತ್ತದೆ. ಹೀಗಾಗಿ ವೆಂಕಟೇಶ್ವರನ ಕಣ್ಣುಗಳನ್ನು ಭಕ್ತಾದಿಗಳು ನೋಡಲು ಸಾಧ್ಯವಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಓಂ ನಮೋ ವೆಂಕಟೇಶಾಯ ಎಂದು ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು.